ಕರ್ನಾಟಕದ ನೀರು ತಮಿಳುನಾಡು ಪಾಲಾಗುತ್ತಾ? ಕಾವೇರಿ ಕೊಳ್ಳದಲ್ಲಿ ಒಂದೇ ಒಂದು ಹನಿ ನೀರಿಲ್ಲ. ಈಗಾಗಲೇ ಕರ್ನಾಟಕದಲ್ಲಿ ಶುರುವಾಗಿದೆ ಢವಢವ. ಕರ್ನಾಟಕದ ನೀರು ತಮಿಳುನಾಡು ಪಾಲಾಗುತ್ತಾ? ಕಾವೇರಿ ಕೊಳ್ಳದಲ್ಲಿ ಮತ್ತೆ ಶುರುವಾಯಿತು ಢವಢವ. ಕಾವೇರಿ ನೀರು ಬಿಡುವಂತೆ ತಮಿಳುನಾಡು ಪಟ್ಟು ಹಿಡಿತಾ ಇದೆ. ಆದರೆ ನಮ್ಮಲ್ಲಿ ಇರಬೇಕಲ್ಲ ಕೊಡೋದಕ್ಕೆ. ಇವತ್ತು ದೆಹಲಿಯಲ್ಲಿ CWMA ಮಹತ್ವದ ಮೀಟಿಂಗ್ ಮಾಡುತ್ತೆ. ಕಾವೇರಿ ಪ್ರಾಧಿಕಾರ ಮಧ್ಯಾಹ್ನ 2:30ಕ್ಕೆ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಇನ್ನು ಕರ್ನಾಟಕದ ಪ್ರತಿನಿಧಿಯಾಗಿಯೂ ಕೂಡ ಒಂದಷ್ಟು ಜನ ಭಾಗಿಯಾಗ್ತಾರೆ. ಇನ್ನು ನಿಯಂತ್ರಣ ಸಭೆ ಅದು ತಮಿಳುನಾಡಿಗೆ ನೀರು ಹರಿಸಬೇಕೆಂದು ಸೂಚಿಸಿಲ್ಲ. CWRC ನಿರ್ಧಾರಕ್ಕೆ ತಮಿಳುನಾಡು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ CWMA ಮೊರೆ ಹೋಗಿರುವ ತಮಿಳುನಾಡು ಮಧ್ಯಾಹ್ನ 2:30ಕ್ಕೆ CWMA ಉನ್ನತ ಮಟ್ಟದ ಸಭೆ, ಕೇಂದ್ರ ಜಲ ಆಯೋಗದ ಅಧ್ಯಕ್ಷರ ಸಮ್ಮುಖದಲ್ಲಿ ಸಭೆ. ತಮಿಳುನಾಡು ಕೃಷಿ ಉದ್ದೇಶಕ್ಕಾಗಿ ನೀರನ್ನು ಕೇಳ್ತಾ ಇದೆ. ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಕೊಡೋದು ಹೇಗೆ? ಇದ್ದಾಗಲೂ ನಾವು ತಮಿಳುನಾಡಿಗೆ ನೀರನ್ನು ಬಿಟ್ಟಿದ್ವಿ, ಇಲ್ದಿದ್ದಾಗಲೂ ಕೂಡ ನೀರನ್ನು ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಮತ್ತೆ ಪಟ್ಟು ಹಿಡಿಯೋದು ಅಂದ್ರೇನು, ಮತ್ತೆ ಕೇಳೋದು ಅಂದ್ರೇನು? ನಿಜಕ್ಕೂ ಕೂಡ ಆತಂಕದಲ್ಲಿ ಕರ್ನಾಟಕ.